ಈ ನೆಲದ ಎಷ್ಟೋ ಸರ್ಕಾರಗಳು, ಎಷ್ಟೋ ಪ್ರಭುತ್ವಗಳು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಈ ನೆಲದ ಶೋಷಿತರ ಪರವಾಗಿದ್ದೀವಿ, ದಮನಿತರ ಪರವಾಗಿದ್ದೀವಿ, ವಂಚಿತರ ಪರವಾಗಿದ್ದೀವಿ, ಬಹುಮುಖ್ಯವಾಗಿ ಹೆಣ್ಣು ಮಕ್ಕಳು ಪರವಾಗಿದ್ದೀವಿ ಅಂದ್ಕೊಂಡು ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬಂದ ನಂತರ ಅದೇನಾಗುತ್ತೋ ಏನೋ ತಾವು ಹೇಳಿರೋ ಮಾತನ್ನ ಮರ್ತೇ ಹೋಗ್ತಾರೆ ಅಂತ ಅನ್ಸುತ್ತೆ. ಸ್ನೇಹಿತರೆ, ಈ ನೆಲದಲ್ಲಿ ಪ್ರತಿ ನಿಮಿಷಕ್ಕೆ ಸುಮಾರು ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ಆಗ್ತಾ ಇದೆ. ಅದು ಜಾತಿಯ ಕಾರಣಕ್ಕೋ, ಭಾಷೆಯ ಕಾರಣಕ್ಕೋ, ವರ್ಗದ ಕಾರಣಕ್ಕೋ ಅಥವಾ ಧರ್ಮದ ಕಾರಣಕ್ಕೋ ನೇಪಥ್ಯಕ್ಕೆ ಸರಿತಾ ಇರೋದು ನಾವೆಲ್ಲರೂ ನಾಚಿಕೆ ಪಡುವಂತ ವಿಷಯ. ಪ್ರತಿಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ದಿಲೀಪ್ ಶಿವಗೌರಿ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಂತೆ ಈ ನೆಲದಲ್ಲಿ ಸುಮಾರು ಹೆಣ್ಮಕ್ಳು ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾರೆ. ಎಷ್ಟೋ ಕಾರಣಕ್ಕೆ ಅದು ನೇಪಥ್ಯಕ್ಕೆ ಸರಿತಾ ಇರೋದಂತೂ ನಿಜ. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಈ ನೆಲ ಹೆಣ್ಣನ್ನ ಗೌರವಿಸುವಂತ ನೆಲ, ಈ ನೆಲ ಹೆಣ್ಣನ್ನ ಪೂಜಿಸುವಂತ ನೆಲ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ. ಅದೇ ನೆಲದಲ್ಲಿ ಸುಮಾರು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗುತ್ತೆ. ಆ ಅತ್ಯಾಚಾರಕ್ಕೆ ನ್ಯಾಯ ದೊರಕ್ತಾ ಇಲ್ಲ ಅನ್ನೋದಾದ್ರೆ ನಾವು ನಾಚಿಕೆ ಪಡಬೇಕಾಗತ್ತೆ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಬಿಲ್ಕಿಸ್ ಬಾನು. ಯಾರಿ ಬಿಲ್ಕಿಸ್ ಬಾನು? ಏನಿವ್ರ ಕತೆ? ಗುಜರಾತ್ನಲ್ಲಿ ಸುಮಾರು 20 ವರ್ಷಗಳ ಹಿಂದೆ ಒಂದು ಘಟನೆ ನಡೆಯುತ್ತೆ. ಒಂದು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಹೆಣ್ಮಗಳ ಮೇಲೆ ಸಾಮೂಹಿಕವಾದ ಅತ್ಯಾಚಾರ ಆಗುತ್ತೆ. ಅತ್ಯಾಚಾರಿಗಳು ಅತ್ಯಾಚಾರ ಮಾಡಿದ ನಂತರ ಮೂರ್ಛೆ ಹೋದಂತ ಹೆಣ್ಮಗಳನ್ನ ಸತ್ತೋಗಿದ್ದಾಳೆ ಅಂತ ಭಾವಿಸ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಬದುಕದಂತ ಹೆಣ್ಮಗಳು ನನಗೆ ನ್ಯಾಯ ಬೇಕು, ನನ್ನ ಮೇಲಾದಂಥ ದೌರ್ಜನ್ಯಕ್ಕೆ ನ್ಯಾಯ ಬೇಕು, ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕು ಅಂತ ಅಲ್ಲಿನ ಲೋಕಲ್ ಪೊಲೀಸ್ ಸ್ಟೇಷನ್ನ ಅಪ್ರೋಚ್ ಮಾಡ್ತಾರೆ. ಅಲ್ಲಿನ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಆ ಪೊಲೀಸರು ಈಕೆಯ ಕಂಪ್ಲೇಂಟನ್ನು ತಗೊಳ್ಳೋದೇ ಇಲ್ಲ. ಅವರ ಕಂಪ್ಲೇಂಟನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಪೊಲೀಸ್ ಕಂಪ್ಲೇಂಟ್ ತಗೊಳ್ತಾ ಇದ್ರೇನು ಗುರು, ನಾನು ಹೋಗ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರವನ್ನು ಅಪ್ರೋಚ್ ಮಾಡ್ತೀನಿ ಅಂದ್ಕೊಂಡು ರಾಜ್ಯ ಸರ್ಕಾರವನ್ನು ಅಪ್ರೋಚ್ ಮಾಡ್ತಾರೆ. ರಾಜ್ಯ ಸರ್ಕಾರ ಬಿಲ್ಕಿಸ್ ಬಾನು ಪರವಾಗಿ ನಿಲ್ಬೇಕಾಗಿತ್ತು. ಬಿಲ್ಕಿಸ್ ಬಾನು ಅತ್ಯಾಚಾರಿಗಳ ವಿರೋಧವಾಗಿ ನಿಲ್ಬೇಕಾಗಿತ್ತು. ಯಾವುದೋ ಕಾರಣಕ್ಕೆ ರಾಜ್ಯ ಸರ್ಕಾರವೂ ಸಹ ಬಿಲ್ಕಿಸ್ ಬಾನು ಕೇಸನ್ನ ನಿರ್ಲಕ್ಷ್ಯ ಮಾಡುತ್ತೆ. ಪಟ್ಟು ಬಿಡದ ಹಠಮಾರಿ ಹೆಣ್ಮಗಳು, ಪಟ್ಟು ಬಿಡದ ಒಬ್ಬ ಗಟ್ಟಿ ಧ್ವನಿಯ ಹೆಣ್ಮಗಳು ಬಿಲ್ಕಿಸ್ ಬಾನು ಸುಪ್ರೀಂ ಕೋರ್ಟನ್ನ ಅಪ್ರೋಚ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಡುತ್ತೆ. ಬಿಲ್ಕಿಸ್ ಬಾನು ಅತ್ಯಾಚಾರದಲ್ಲಿ ಯಾರು ಭಾಗಿಯಾಗಿದ್ದಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ. ಸರಿ, ಶಿಕ್ಷೆ ಆಯಿತು. ಈ ನೆಲದ ಎಷ್ಟೋ ಜನರು ಸಮಾಧಾನ ಪಟ್ಕೊಂಡ್ರು. ಒಬ್ಬ ಹೆಣ್ಮಗಳ ಮೇಲೆ ಆದಂಥ ಶೋಷಣೆಗೆ ಶಿಕ್ಷೆ ಆಯ್ತಲ್ಲಪ್ಪ, ಒಬ್ಬ ಹೆಣ್ಮಗಳಿಗೆ ನ್ಯಾಯ ದೊರಕ್ತಲ್ಲಪ್ಪ ಅಂತ. ಅದೇ ಸಂದರ್ಭದಲ್ಲಿ ಇನ್ನೊಂದು ತೀರ್ಪು ಬರುತ್ತೆ, ಇನ್ನೊಂದು ಕಡೆ ಮಾತುಗಳು ಉಟ್ಕೊಳ್ತವೆ. ಆ ಹೆಣ್ಮಗಳಿಗೆ ಆದಂತಹ ಒಂದು ದೌರ್ಜನ್ಯಕ್ಕೆ, ಆಕೆಯ ಮೇಲಾದಂತಹ ಒಂದು ಶೋಷಣೆಗೆ ನಾವು ಕಾಂಪನ್ಸೇಷನ್ ಕೊಡೋಣ, ಗುಜರಾತ್ ಸರ್ಕಾರ 50 ಲಕ್ಷ ರೂಪಾಯಿನ ಕೊಡಬೇಕು ಅಂತ. ಯೋಚನೆ ಮಾಡಿ, ಈ ನೆಲದ ಹೆಣ್ಣುಮಕ್ಕಳ ಸ್ವಾಭಿಮಾನದ ಬೆಲೆ, ಆ ಸೆಲ್ಫ್ ರೆಸ್ಪೆಕ್ಟು, ಡಿಗ್ನಿಟಿ ಅಂತ ಏನು ಹೇಳ್ತೀವಿ, ಅದಕ್ಕೆ 50 ಲಕ್ಷ ಬೆಲೆ ಕಟ್ಟಿಬಿಟ್ಟು ನಾವು ಅದನ್ನ ಹಣದಿಂದ ತೂಗ್ತೀವಿ ಅಂದರೆ ನಾಚಿಕೆ ಆಗಲ್ವೇನ್ರಿ ನಮಗೆ? ಒಂದು ಸರ್ಕಾರ ಹೆಣ್ಮಗಳು ಅತ್ಯಾಚಾರ ಆಗಿದೆ ಅಂತ ಅವ್ರನ್ನ ಕೇಳ್ಕೊಂಡಾಗ, ಅವ್ರ ಹತ್ರ ತನ್ನ ನಿವೇದನೆಯನ್ನು ಮಂಡಿಸಿದಾಗ, ನನಗೆ ನ್ಯಾಯ ಬೇಕು ಅಂತ ಧ್ವನಿ ಎತ್ತಾಗ ಆ ಸರ್ಕಾರ ಹೆಣ್ಮಕ್ಳ ಪರವಾಗಿ ನಿಲ್ಲಲ್ಲ ಅಂದ್ರೆ ಆ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಲ್ವಾ? ಸರಿ, ಏನೋ ನಮ್ಗೆ ಸಮಾಧಾನ ಪಟ್ಕೊಂಡ್ರು, ಈ ನೆಲದ ಜೀವಪರ ಮನಸ್ಸುಗಳು ಅನ್ಕೊಂಡು ಬಿಲ್ಕಿಸ್ ಬಾನು ವಿಷಯದಲ್ಲಿ ನ್ಯಾಯ ಸಿಕ್ತು, ಆ ಹೆಣ್ಮಗಳ ಮೇಲಾದಂಥ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಯಿತು ಅಂತ ಎಲ್ಲರೂ ಸಮಾಧಾನ ಪಟ್ಕೊಂಡ್ರು. ಈ ನೆಲದಲ್ಲಿ ಯಾವುದೇ ಅತ್ಯಾಚಾರಗಳು ಆಗಬಾರ್ದು ಅಂತ ಅನ್ಕೊಂಡ್ರು. ಆದರೆ ಆ ಒಂದು ಆಶಾಭಾವನೆ, ಆ ಒಂದು ನಿಟ್ಟುಸಿರು ತುಂಬ ದಿನ ಉಳ್ಕೊಳ್ಳಿಲ್ಲ. ಈ ದೇಶ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇರುತ್ತೆ. ನಾವೆಲ್ಲರೂ ಸಹ ಬ್ರಿಟಿಷರ ದಾಸ್ಯ ಶೃಂಖಲೆಯಿಂದ ಬಿಡುಗಡೆಗೊಂಡಂಥ ದಿನ, ತಾಯಿ ಭಾರತಿಯನ್ನ ಬ್ರಿಟಿಷರ ದಾಸ್ಯ ಶೃಂಖಲೆಯಿಂದ ಬಿಡುಗಡೆಗೊಳಿಸಿದಂಥ ದಿನ. ಅವತ್ತು ನಮ್ಮ ದೇಶದ ಪ್ರಧಾನಿಗಳು ಕೆಂಪು ಕೋಟೆಯ ಮೇಲೆ ನಿಂತ್ಕೊಂಡು ಅಬ್ಬರದ ಭಾಷಣವನ್ನ ಮಾಡ್ತಾ ಇರ್ತಾರೆ. ನಾವು ಈ ನೆಲದ ಹೆಣ್ಣು ಮಕ್ಕಳ ಪರವಾಗಿದ್ದೀವಿ, ಈ ನೆಲದ ಹೆಣ್ಣು ಮಕ್ಕಳ ಹಕ್ಕುಗಳನ್ನ ರಕ್ಷಣೆ ಮಾಡ್ತೀವಿ, ಮಹಿಳೆಯರ ಸಬಲೀಕರಣವನ್ನ ಮಾಡ್ತೀವಿ, ಬೇಟಿ ಬಚಾವೋ ಬೇಟಿ ಪಢಾವೋ, ಈ ನೆಲದ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆದರೆ ನಾವು ಕ್ಷಮಿಸೋದಿಲ್ಲ ಅಂತ. ಅದೇ ದಿನ ಬಿಲ್ಕಿಸ್ ಬಾನುವಿನ ಕೇಸು ಇನ್ನೊಂದು ತಿರುವನ್ನ ಪಡ್ಕೊಳ್ಳುತ್ತೆ. ಗುಜರಾತ್ ಸರ್ಕಾರ ಒಂದು ಕಮಿಟಿಯನ್ನು ರಚನೆ ಮಾಡುತ್ತೆ.
ಆ ಕಮಿಟಿ ಒಂದು ನಿರ್ಧಾರನ ತಗೊಳುತ್ತೆ, ಈ ಅತ್ಯಾಚಾರಿಗಳು ಏನಿದಾರೋ ಅವರಿಗೆ ಜಾಮೀನನ್ನು ಕೊಟ್ಟು 11 ಅತ್ಯಾಚಾರಿಗಳನ್ನ ಬಿಡುಗಡೆಗೊಳಿಸಬೇಕು ಅಂತ. ಯೋಚನೆ ಮಾಡಿ, ಒಬ್ಬ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗಿದೆ, ಸಾಮೂಹಿಕ ಅತ್ಯಾಚಾರ ಆಗಿದೆ. ಆ ಹೆಣ್ಮಗಳು ಪರವಾಗಿ ಸರ್ಕಾರ ನಿಲ್ಬೇಕಾಗಿತ್ತು, ಆ ಹೆಣ್ಮಗಳ ಪರವಾಗಿ ಗುಜರಾತ್ ಸರ್ಕಾರ ಮಿಡಿಬೇಕಾಗಿತ್ತು. ಆದರೆ ಅತ್ಯಾಚಾರಿಗಳ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಜಾಮೀನನ್ನ ಕೊಟ್ಟು ಅಲ್ಲಿಂದ ಆಚೆ ತಗೊಂಡ್ಬರ್ತಾರೆ ಅವ್ರನ್ನ ಅತ್ಯಾಚಾರಿಗಳನ್ನ. ಅಂದ್ರೆ ಇವರು ಯಾರ ಪರವಾಗಿದ್ದಾರೆ, ಇವರು ಯಾವ ಮೌಲ್ಯಗಳನ್ನ ಅನುಸರಿಸ್ತಾ ಇದ್ದಾರೆ ಅಂತ ನಾವು ಯೋಚನೆ ಮಾಡಬೇಕು. ಆ ಸರ್ಕಾರಕ್ಕೆ ಒಂದು ಸ್ವಾಭಿಮಾನ ಅನ್ನೋದಿದ್ದಿದ್ರೆ, ಆ ಸರ್ಕಾರಕ್ಕೆ ಒಂದು ಎದೆಗಾರಿಕೆ ಅನ್ನೋದಿದ್ದಿದ್ರೆ, ಬಿಲ್ಕಿಸ್ ಬಾನುವನ್ನ ಅತ್ಯಾಚಾರ ಮಾಡಿದಂತ ಅಪರಾಧಿಗಳಿಗೆ ಒಂದು ಶಿಕ್ಷೆಯನ್ನ ಕೊಟ್ಟು ತನ್ನ ಎದೆಗಾರಿಕೆಯನ್ನು ತೋರಿಸ್ತಿತ್ತು, ತನ್ನ ನೆಲದ ಮೌಲ್ಯವನ್ನ ತೋರಿಸ್ಕೊಳ್ತಿತ್ತು. ಆದ್ರೆ ಗುಜರಾತ್ ಸರ್ಕಾರ ಈ ಯಾವುದೇ ಕೆಲಸವನ್ನ ಮಾಡದೆ ತನ್ನ ಮರ್ಯಾದೆನ 3 ಕಾಸಿಗೆ ಹರಾಜು ಹಾಕೊಳ್ತು. ಕೊನೆಗೆ ಬಿಲ್ಕಿಸ್ ಬಾನು ಪರವಾಗಿ ಇಡೀ ದೇಶಾದ್ಯಂತ ಧ್ವನಿಗಳು ಎದ್ದೇಳ್ತವೆ. ಇಡೀ ದೇಶಾದ್ಯಂತ ಜನರು ಕೂಗೋಕ್ ಶುರು ಮಾಡ್ತಾರೆ, ನಾನು ಬಿಲ್ಕಿಸ್ ಬಾನು, ನಾವೆಲ್ಲರೂ ಬಿಲ್ಕಿಸ್ ಬಾನು, ನಮ್ಮ ಮನೆಯ ಮಗಳು ಬಿಲ್ಕಿಸ್ ಬಾನು ಅಂತ. ಆದರೂ ಸಹ ಸರ್ಕಾರಗಳು ಎಚ್ಚೆತ್ತುಕೊಳ್ಳಿಲ್ಲ, ಕೇಂದ್ರ ಸರ್ಕಾರದ ಕಣ್ಮುಟ್ಲಿಲ್ಲ. ಕೇಂದ್ರ ಸರ್ಕಾರ ಕಿವುಡಾಗಿತ್ತು, ಕುರುಡಾಗಿತ್ತು. ನಮ್ಮ ನ್ಯಾಯಾಂಗ ಎಚ್ಚೆತ್ತುಕೊಳ್ತು ಅಂತ ಅನ್ಸುತ್ತೆ. ನಮ್ಮ ಕನ್ನಡ ನೆಲದ ಜನರು ಹೆಮ್ಮೆ ಪಡಬೇಕು. ಈ ಕನ್ನಡ ನಾಡಿನ ಹೆಮ್ಮೆ ಹೆಣ್ಮಗಳು ಜಸ್ಟಿಸ್ ನಾಗರತ್ನಂನವರು ಮತ್ತು ಮತ್ತೊಂದು ನ್ಯಾಯಪೀಠ ಒಂದು ನಿರ್ಧಾರವನ್ನು ತಗೊಳ್ಳುತ್ತೆ. ಬಿಲ್ಕಿಸ್ ಬಾನು ವಿಷಯದಲ್ಲಿ ಏನು ರಾಜ್ಯ ಸರ್ಕಾರ ಅಥವಾ ಗುಜರಾತ್ ರಾಜ್ಯ ಸರ್ಕಾರ ನಿರ್ಧಾರವನ್ನು ತಗೊಂಡಿದೆಯೋ ಅದು ಅಸಾಂವಿಧಾನಿಕ ನಿರ್ಧಾರ, ಅದು ಅಮಾನವೀಯ ನಿರ್ಧಾರ. ಅಂತಹ ನಿರ್ಧಾರವನ್ನು ತಗೊಂಡಿರೋದು ಇಡೀ ಮನುಷ್ಯ ಕುಲ ನಾಚಿಕೆ ಪಡುವಂತಹ ಸಂಗತಿ. ಆ ನಿರ್ಧಾರವನ್ನು ತಿರಸ್ಕಾರ ಮಾಡಿ ಬಿಲ್ಕಿಸ್ ಬಾನು ವಿಷಯದಲ್ಲಿ ಬಂಧಿತರಾದ ಅಥವಾ ಅಪರಾಧಿಗಳಿಗೆ ಶಿಕ್ಷೆ ಆಗಲೇಬೇಕು ಅಂತಹ ಒಂದು ತೀರ್ಪನ್ನು ಮತ್ತೆ ಕೊಡುತ್ತೆ. ಆ ತೀರ್ಪನ್ನು ಕೊಟ್ಟ ನಂತರವೂ ಸಹ 11 ಜನ ಅಪರಾಧಿಗಳು ತಲೆಮರೆಸ್ಕೊಂಡಿದ್ದಾರೆ. 11 ಜನ ಅಪರಾಧಿಗಳು ಮತ್ತೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರವನ್ನು, ಸುಪ್ರೀಂ ಕೋರ್ಟನ್ನು ನೇರವಾಗಿ ಅಪ್ರೋಚ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಯಾವುದೋ ಒಂದು ಕಾರಣಕ್ಕೆ ಜಾಮೀನನ್ನು ಪಡ್ಕೊಂಡು ಹೊರಗಿರೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಮ್ಗೆ ಆ ಕೆಲಸ ಇದೆ, ಈ ಕೆಲಸ ಇದೆ ಅಂತ ನೆಪಗಳನ್ನ ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ, ತನ್ನ ಮೇಲೆ ಅತ್ಯಾಚಾರ ಆದಂಥ ಹೆಣ್ಮಗಳು, ತನ್ನ ಮೇಲೆ ರೇಪ್ ಆದಂಥ ಹೆಣ್ಮಗಳು ಪ್ರತಿಯೊಂದು ಕ್ಷಣ ಜೀವ ಬೆದರಿಕೆಯಿಂದ ಬದುಕ್ತಾ ಇದ್ರೆ, ಈ ಕಡೆ ಅಪರಾಧಿಗಳು ಅತ್ಯಾಚಾರ ಮಾಡಿದಂಥವ್ರು ನೇರವಾಗಿ ಧೈರ್ಯವಾಗಿ ಬಂದು ಸುಪ್ರೀಂ ಕೋರ್ಟ್ನ ಅಪ್ರೋಚ್ ಮಾಡಕ್ ಹೋಗ್ತಾರೆ ಅಥವಾ ಅಲ್ಲಿ ರಾಜ್ಯ ಸರ್ಕಾರವನ್ನು ಅಪ್ರೋಚ್ ಮಾಡಕ್ ಹೋಗ್ತಾರೆ. ಅಂದ್ರೆ ಯೋಚನೆ ಮಾಡಬೇಕು, ಅಲ್ಲಿನ ಹೆಣ್ಮಗಳು ಪ್ರತಿಯೊಂದು ಕ್ಷಣ ತನ್ನ ಜೀವವನ್ನ ಕೈನಲ್ಲಿ ಇಟ್ಕೊಂಡು ಬದುಕ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ, ಯಾವ ಕ್ಷಣದಲ್ಲಿ ಯಾರು ನನ್ನನ್ನು ಕೊಲ್ತಾರೋ ಅನ್ನುವಂತಹ ಭಯದಿಂದ ಬದುಕ್ತಾ ಇರ್ಬೇಕಂದ್ರೆ ಈ ಅಪರಾಧಿಗಳು ಯಾವುದೇ ಭಯವಿಲ್ಲದೆ ತಿರುಗಾಡ್ತಾ ಇದ್ದಾರೆ. ಸ್ನೇಹಿತರೆ, ಇದು ಬಿಲ್ಕಿಸ್ ಬಾನು ಸಮಸ್ಯೆ ಮಾತ್ರ ಅಲ್ಲ, ಇದು ನಮ್ಮೆಲ್ಲರ ಸಮಸ್ಯೆಯೂ ಹೌದು. ಇದೊಂದು ಸಾಮಾಜಿಕ ಪಿಡುಗು. ಈ ನೆಲದಲ್ಲಿ ಅತ್ಯಾಚಾರ ಅನ್ನೋದು ಮೊದಲೇ ಹೇಳ್ದಂಗೆ, ನಾನು ಮೊದಲನೇದು ಅಲ್ಲ ಕೊನೆಯದು ಅಲ್ಲ. ಸೌಜನ್ಯ ಮೇಲಾಯ್ತು, ಸುಮ್ಮನೆ ಇದ್ವಿ. ದಾನಮ್ಮನ ಮೇಲಾಯ್ತು, ಸುಮ್ಮನೆ ಇದ್ವಿ. ಪ್ರಿಯಾಂಕಾ ರೆಡ್ಡಿ ಮೇಲಾಯ್ತು, ಸುಮ್ಮನೆ ಇದ್ವಿ. ಬಿಲ್ಕಿಸ್ ಬಾನು ಮೇಲಾಯ್ತು, ನಮ್ದಲ್ಲ ಅನ್ಕೊಂಡು ಸುಮ್ಮನೆ ಇದ್ವಿ. ನಾವು ಅನ್ಕೋಬಹುದು ಎಲ್ಲೋ ಗುಜರಾತಲ್ಲಾಯ್ತು, ಎಲ್ಲೋ ಮಧ್ಯಪ್ರದೇಶದಲ್ಲಾಯ್ತು, ಎಲ್ಲೋ ಕರ್ನಾಟಕದ ಮೂಲೆಯಲ್ಲಾಯ್ತು ಅಂತ ನಾವು ಇವತ್ತು ಸುಮ್ಮನಿದ್ರೆ, ಮುಂದೊಂದು ದಿನ ನಮ್ಮ ಮನೆಯ ಹೆಣ್ಣುಮಕ್ಳ ಮೇಲೂ ಆಗ್ಬೋದು, ನಮ್ಮ ನೆರೆಹೊರೆಯ ಹೆಣ್ಣುಮಕ್ಳ ಮೇಲೂ ಆಗ್ಬೋದು. ಆ ಒಂದು ಸಂದರ್ಭ ಬರೋದಕ್ಕಿಂತ ಮುಂಚೆ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕು. ನಾವೆಲ್ಲರೂ ಸಹ ಮಾನವೀಯ ಮೌಲ್ಯಗಳ ಪರವಾಗಿರಬೇಕು. ನಾವು ಆ ಹೆಣ್ಮಕ್ಳ ಪರವಾಗಿದ್ದೀವಿ ಅಂತ ಗಟ್ಟಿ ಧ್ವನಿಯಿಂದ ಇಡೀ ದೇಶಕ್ಕೆ ಕೇಳುವಂತೆ ಕೂಗಿ ಹೇಳಬೇಕು. ಯಾವುದೇ ಹೆಣ್ಮಗಳಿಗೂ, ಈ ನೆಲದ ಯಾವುದೇ ಹೆಣ್ಮಗಳಿಗೂ ಈ ರೀತಿಯ ಒಂದು ಸಂದರ್ಭ, ಈ ರೀತಿಯ ಒಂದು ಸಿಚುವೇಶನ್ ಅನ್ನೋದು ಬರದೇ ಇರಲಿ. ಒಬ್ಬ ಹೆಣ್ಮಗಳು ತನ್ನ ಮೇಲಾದಂಥ ಅತ್ಯಾಚಾರಕ್ಕೋಸ್ಕರ 20 ವರ್ಷಗಳ ಕಾಲ ಹೋರಾಡುವಂಥ ಒಂದು ಸ್ಥಿತಿ ಯಾವುದೇ ಹೆಣ್ಮಗಳಿಗೆ ಬರದೇ ಇರಲಿ ಅಂತ ಹೇಳ್ತಾ, ಬಿಲ್ಕಿಸ್ ಬಾನು ನಮ್ಮನೆ ಹೆಣ್ಮಗಳು. ಅದ್ರ ಜೊತೆಗೆ ಈ ಒಂದು ಮಹತ್ವದ ತೀರ್ಪನ್ನು ತಗೊಂಡಿರುವಂತಹ ಜಸ್ಟಿಸ್ ನಾಗರತ್ನಂನವರ ಒಂದು ತೀರ್ಪಿಗೆ, ಅವರ ಒಂದು ನಿರ್ಧಾರಕ್ಕೆ, ಅವರ ಒಂದು ಸಾಂವಿಧಾನಿಕ ಮೌಲ್ಯವನ್ನು ಎತ್ತಿಡ್ದಿರೋದಕ್ಕೆ ನಾನು 1000 ನಮಸ್ಕಾರಗಳನ್ನ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಮತ್ತಷ್ಟು ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ, ಇದು ಜನರ ಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.